ತಿಂಗಳಿಂದ 3 ತಿಂಗಳು ಉಪಯೋಗಿಸ್ತೀವಿ. ಹಾಲು ಸತಿ ಎಂದಕ್ಕೆ ಬರೋದು ವಾಪಸ್ ಬರ್ತಾ ಇದೆ. ವಾಪಸ್ ಬರೋದು ಎಲ್ಲ 28 ಸತಿ ಬರ್ತದೆ ಸರ್ ಒಂದಿನ. ಓಕೆ, ನಿಮ್ದು ಎಷ್ಟು ಹಸುಗಳಿದಾವೆ ಸರ್? 6 ದಿವಸ 6 ಹಸುಗಳಿದಾವೆ. ಕಡಿಮೆ ಕೊಡ್ತೀವಿ ಸರ್. ಇಲ್ಲ ಅದು ತಪ್ಪು ಸರ್, ಅದು ಕೆಚ್ಚಲ್ ಬಾವು ಕಡಿಮೆ ಐತೆ ಸರ್. ಆಕುಗಳು ಬೆಸ್ ಮೇಯ್ತಾವು. ಪಾರ್ಟಿ SNF ಹೆಂಗ್ ಬರ್ತದೆ? ಬೇಸ್ ಬರುತ್ತೆ ಸರ್. ಮೊದಲೆಲ್ಲ ನಮ್ಮ ಡಿಗ್ರಿದು ಭಾರಿ ಸಮಸ್ಯೆ ಇತ್ತು ಸರ್. ಫಾರ್ಚೂನ್ ಕಾಟನ್ ಅಗ್ರೋ ಇಂಡಸ್ಟ್ರಿ ಗೌರಾಪುರ ಹಾವೇರಿ ಅವರ ವತಿಯಿಂದ ಸಿಬಿಎಂ ಶಿವಾಮೃತ ಅನ್ನೋ ಫುಡ್ ಅನ್ನ ನಾವು ಇಲ್ಲಿ ರೈತರಿಗೆ ಕೊಟ್ಟಿದ್ದೀವಿ. ಅದರಿಂದ ಅವರು ಆಲ್ರೆಡಿ ಒಂದು 2-3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ಇಲ್ಲಿ ಅವ್ರ ಮುಖಾಂತರ ನಾವು ತಿಳಿಸ್ಕೊಳ್ಳೋಣ. ಸರ್, ತಮ್ಮ ಹೆಸರು ಸರ್? ಶಿವಣ್ಣ ಸರ್, ಹೊಸಕೆರೆ. ಶಿವಣ್ಣ ಹೊಸಕೆರೆ ಅಂತ. ಇದು ಊರು ಸರ್? ಹೊಸಕೆರೆ ಸರ್. ಹೊಸಕೆರೆ ಅಂತ. ಇದು ಅಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯಪುರ ಡಿಸ್ಟ್ರಿಕ್ಟ್. ಓಕೆ, ಇದು ಸರ್ ನಮ್ದು ಫುಡ್ ಅನ್ನ ನೀವು ಎಷ್ಟು ದಿನದಿಂದ ಉಪಯೋಗಿಸ್ತಾ ಇದೀರಿ ಸರ್? ಒಂದು 3 ತಿಂಗಳಿಂದ 3 ತಿಂಗಳು ಉಪಯೋಗಿಸ್ತಿದ್ದೀರಾ. ಓಕೆ, ನಿಮ್ದು ಎಷ್ಟು ಹಸುಗಳಿದಾವೆ ಸರ್? 6 ದಿವಸ 6 ಹಸುಗಳಿದಾವೆ. ಓಕೆ, ಈಗ ನೀವು ಅಲ್ಲಿಗೂ ಫಾರ್ಮಿಂಗ್ ಹೋಗಿ ಭೇಟಿ ಕೊಡೋಣ ಸರ್. ಈಗ ಅಲ್ಲಿನೂ ಒಂದು ವಿಡಿಯೋ ಮಾಡೋಣ. ಈಗ ನೀವು ಅದನ್ನ ಉಪಯೋಗಿಸ್ತಿದ್ದಿಲ್ಲ, ಅದರಿಂದ ನಮ್ ಶಿರಾಮೃತದಿಂದ ನೀವು ಮೊದಲು ಏನ್ ಫೀಡ್ ಅನ್ನ ಉಪಯೋಗಿಸ್ತಾ ಇದ್ರಿ, ಅದಾದ್ಮೇಲೆ ನಮ್ ಫೀಡ್ ಅನ್ನ ಉಪಯೋಗಿಸಿದ್ರೆ ನಿಮ್ಗೆ ಏನ್ ಅನುಕೂಲ ಆಗಿದೆ? ಕೆಚ್ಚಲ್ ಬಾವು ಕಡಿಮೆ ಐತೆ ಸರ್. ಇದು ಉಪಯೋಗಿಸಿದ್ರೆ ಕೆಚ್ಚಲ್ ಬಾವು ಕಡಿಮೆ ಐತೆ. ಆಕುಗಳು ಬೆಸ್ ಮೇಯ್ತಾವು. ಹಸುಗಳು ಚೆನ್ನಾಗಿ ಮೇವೆಲ್ಲ ಬೆಸ್ ಮೇಯ್ತಾವು. ಹಾಲು ಇಂಪ್ರೂವ್ ಆಗಿದೆ. ಹಾಲು ಸರ್ ನಿಮ್ಗೆ ಒಂದೊಂದು ಹಸುರಲ್ಲಿ ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನ್ಸುತ್ತೆ? 1.5-2 ಲೀಟರ್ ಇಂಪ್ರೂವ್ ಆಗಿದೆ. 1.5 ಲೀಟರ್ ಒಂದೊಂದು ಹಸು ಒಂದೊಂದು ಹೊತ್ತಿಗೆ 1.5 ಲೀಟರ್ ಹಾಲು. ಮತ್ತೆ ಪಾರ್ಟಿ SNF ಹೆಂಗ್ ಬರ್ತದೆ? ಬೇಸ್ ಬರುತ್ತೆ ಸರ್. ಮೊದಲೆಲ್ಲ ನಮ್ಮ ಡಿಗ್ರಿದು ಭಾರಿ ಸಮಸ್ಯೆ ಇತ್ತು ಸರ್. ಹಾಲು ಸತಿ ಎಂದಕ್ಕೆ ಬರ್ತದ್ದು ವಾಪಸ್ ಬರ್ತದ್ದು. ಈಗೇನು ಯಾವ್ದು ಸಮಸ್ಯೆ ಇಲ್ಲ. ಈಗ ಅಂದ್ರೆ ನಿಮ್ದು ಫ್ಯಾಟಿನ ಮೇಲೆ ದುಡ್ಡು ಕೊಡ್ತಾರೆ? ದುಡ್ಡಿ ಮೇಲೆ ಕೊಡ್ತಾರೆ. ನಿಮ್ಗೆ ಏನ್ ರೇಟ್ ಬೀಳ್ತಾ ಇದೆ ಸರ್ ಈಗೆಲ್ಲವ? 33 ರೂಪಾಯಿ ಆಗ್ತಾರೆ ಸರ್. 33 ರೂಪಾಯಿ. ಮೊದಲೆಲ್ಲ 28 ಸತಿ ಬೀಳ್ತದೆ ಸರ್. ಒಂದಿನ ಹಿಂದಕ್ಕೂ ಬಂದ ಹಾಲು. ಫುಡ್ ಹಾಕಕ್ಕೆ ಮೊದ್ಲಾಗ ಈ ಫುಡ್ ಹಾಕಿಂದ ಹಾಲು ಒಂದಿನಕ್ಕೂ ಹಿಂದಕ್ಕೆ ಬಂದಲ್ಲ. ಹಂಗೇನೋ ಇದೇನಂತಂದ್ರೆ ಅವ್ರದ್ದು ಆಕ್ಚುಲಿ ಈ ಫೀಡ್ ಮೊದ್ಲಿಂದ ಏನು ಫೀಡ್ ಯೂಸ್ ಮಾಡ್ತಾ ಇದ್ರು, ಆ ಟೈಮಲ್ಲಿ ಅವ್ರಿಗೆಲ್ಲ ಏನಾಗ್ತೈತೆ ಅಂದ್ರೆ 27 ರೂಪೀಸ್ 26 ಒಂದ್ ಟೈಮಲ್ಲಿ ರಿಟರ್ನ್ ಹಾಲ್ ಬರ್ತಾ ಇತ್ತು ಅಂತ. ಬಟ್ ಈ ಫುಡ್ ಅನ್ನ ಉಪಯೋಗಿಸಿದ್ರಿಂದ ಅವರಿಗೆ ಒಳ್ಳೆ ರೇಟ್ ಬೀಳ್ತಿದೆ. 33-34 ರೂಪಾಯಿ ತನಕ ರೇಟ್ ಬೀಳ್ತಾ ಇದೆ. ಆಮೇಲೆ ಚೆನ್ನಾಗಿ ಫೈಟ್ SNF ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಪ್ರತಿಯೊಂದು ಹಸುವಿಂದ ಮಿನಿಮಮ್ ಅಂದ್ರೆ 1.5-2 ಲೀಟರ್ ಹಾಲು ಜಂಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಮತ್ತೊಂದ್ ಏನಂದ್ರೆ ಸರ್, ಈಗ 2.5 ಲೀಟರ್ ಜಂಪ್ ಆಗಿದೆ ಅಂತ ಹೇಳಿದ್ರಲ್ಲ, ಅವಾಗ ಏನಷ್ಟೇ ಫುಡ್ ಕೊಡ್ತಿದ್ದೀರಾ, ಏನೋ ಫುಡ್ ಜಾಸ್ತಿ ಮಾಡಿದೀರಾ? ಇಲ್ಲ ಸರ್, ಫುಡ್ ಇನ್ನು ಸ್ವಲ್ಪ ಕಡಿಮೆ ಕೊಡ್ತೀವಿ. ಇಲ್ಲ ಅದು ತಪ್ಪು ಸರ್. ಅದು ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಮತ್ತೆ ಡೌನ್ ಆಗ್ಬಿಡುತ್ತೆ. ಅದಕ್ಕೆ ನೀವೇನ್ ಹಾಲು ಸಹ ಮೊದ್ಲು ಫುಡ್ ಹೆಚ್ಚಿಗೆ ಕೊಡ್ತೀವಿ, ಅದಕ್ಕೆ ಹಾಲು ಇಂಪ್ರೂವ್ ಆಗ್ಲಿಲ್ಲ. ಇದಕ್ಕೊಂದು ಹಾಕಿ 2 ಸೇರ್ ಕೊಡ್ತೀವಿ ಸರ್. ಬಟ್ ಹೆಂಗ್ ಮಾಡಿ ಅಂತಂದ್ರೆ, ಈಗ ನಿಮ್ದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ಈಗ ಒಂದೊಂದು 6 ಲೀಟರ್ 8 ಲೀಟರ್ ಕೊಡ್ತೀವಿ. 8 ಲೀಟರ್. ಅವಾಗ ಏನ್ ಮಾಡ್ಬೇಕಂದ್ರೆ 1 ಲೀಟರ್ ಹಾಲಿಗೆ ಅರ್ಧ ಕೆಜಿ ಲೆವೆಲ್ ಅಲ್ಲಿ ಕೊಡ್ಬೇಕು ಸರ್. 1 ಲೀಟರ್ ಹಾಲಿ ಅರ್ಧ ಕೆಜಿ. ಈಗ 4 ಲೀಟರ್ ಹಾಲು ಕೊಡ್ತಾ ಇತ್ತಂದ್ರೆ 2 ಕೆಜಿ. 5 ಲೀಟರ್ ಕೊಡ್ತಾ ಇದ್ರೆ 2.5 ಕೆಜಿ. ಈಗ 8 ಲೀಟರ್ ಕೊಡ್ತಾ ಇದ್ರೆ ಮಿನಿಮಮ್ 3.5-4 ಕೆಜಿ. ಅವಾಗ ಏನಾಗುತ್ತೆ ಅಂದ್ರೆ ಇನ್ನೂ ಹಸುಗಳು ಇಂಪ್ರೂವ್ಮೆಂಟ್ ಆಗ್ತಾವೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾವೆ. ಮತ್ತೆ ಹಾಲು ಇನ್ನೂ ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ಜಸ್ಟ್ 1 ಲೀಟರ್ ಹಾಲು ಜಂಪ್ ಆದ್ರೆ ನಿಮ್ಗೆ 33 ರೂಪಾಯಿ ಬಂತು. ಹೌದಾ ಸರ್? ಈ ನೀವು ಫೀಡ್ ಇಂದ ಏನಪ್ಪಾ ಅಂದ್ರೆ 10-12 ರೂಪಾಯಿ ಖರ್ಚಾಗುತ್ತೆ. ಬಟ್ ಅದರಿಂದ ನಿಮ್ಗೆ ಒಳ್ಳೆ ಲಾಭನೇ ಸಿಗುತ್ತೆ. ಮತ್ತೊಂದೇನಂದ್ರೆ ಈ ಫಾರ್ ಎಕ್ಸಾಂಪಲ್ ನಿಮ್ದೊಂದು 8 ಲೀಟರ್ ಹಾಲು ಕೊಡ್ತಾ ಇತ್ತು ಅಂತ ಅನ್ಕೊಳ್ಳಿ. 1 ಲೀಟರ್ ಹಾಲು ಜಂಪ್ ಆಯ್ತು. ಅವಾಗ 4 ಕೆಜಿ ಕೊಡ್ತಾ ಇರೋದು ಮತ್ತೆ ಇಮಿಡಿಯೇಟ್ ಅರ್ಧ ಕೆಜಿ ಜಾಸ್ತಿ ಮಾಡ್ಬಿಡುದು. ಅವಾಗ ಏನಾಗುತ್ತೆ, ಆಕಳು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತವೆ, ಇನ್ನೂ ಚೆನ್ನಾಗಿ ಹಾಲು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ಈಗ ಹಸುಗಳಿಗೆ ಹೇಗೆ ಅಂತಂದ್ರೆ, ಈಗ ನಾವು ಹೆಚ್ಚಿಗೆ ಹಾಲು ಕೊಡ್ತದೆ ಅಂದ್ರೆ ಜಾಸ್ತಿ ಕೆಲಸ ಮಾಡ್ತದೆ ಅಂತ ಅರ್ಥ. ಅದು ಈಗ ನಾವು ಕೆಲಸ ಮಾಡ್ತೇವೆ, ಅದ್ರ ತಕ್ಕಂತ ಊಟ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡ್ತೀರಿ, ಸ್ವಲ್ಪ ದಿನಕ್ಕೆ ಮತ್ತೆ ವೀಕ್ ಆಗ್ಬಿಡ್ತೀವಿ. ಹಂಗ ಹಸುಗಳಿಗೆ ಏನಾಗ್ತೈತಿ, ನಾವು ಫುಡ್ ಕರೆಕ್ಟ್ ಕೊಟ್ಟಿಲ್ಲ ಅಂತಂದ್ರೆ ಮತ್ ತಿಂಗಳು ಅದಕ್ಕೋಸ್ಕರ ಅದ್ರ ತಕ್ಕಂತ ಹಾಲು ಕೊಟ್ಟಾಗ, ಹಾಲಿನ ತಕ್ಕಂತ ಫುಡ್ ಕೊಟ್ಟಾಗ ಏನಾಗುತ್ತೆ, ಆಕಳನ್ನು ಇಂಪ್ರೂವ್ಮೆಂಟ್ ಆಗ್ತವೆ, ಚೆನ್ನಾಗಿ ಹಾಲು ಕೊಟ್ಕೊಂತ ಹೋಗ್ತಿರ್ತವೆ. ಈ ರೀತಿಯಿಂದ ರೈತ ಬಂದರೆ ಈ ರೀತಿಯಾಗಿ ಸಿಬಿಎಂ ಶಿವಾಮೃತ ಪೌಡರ್ ಇದು ನಮ್ದು ಫೀಡ್ ಅನ್ನ ಉಪಯೋಗಿಸ್ತಾವ ರೈತರು ಒಳ್ಳೆಯ ಲಾಭಾಂಶವನ್ನು ಕಂಡಿದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತೀವಿ. ಈ ರೀತಿಯಾಗಿ ಇವರು ನಮ್ ಫಾರ್ಮರ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಚೆನ್ನಾಗಿ ಅವ್ರಿಗೆ ರಿಸಲ್ಟ್ಸ್ ಬರ್ಲಿ. ಮತ್ತೆ ಅವರು ಈಗೇನು ಆಕ್ಚುಲಿ ಫುಡ್ ಕಡಿಮೆನೂ ಕೊಟ್ಟೆ ರಿಸಲ್ಟ್ಸ್ ಬರ್ತಾ ಇದೆ ಅವರಿಗೆ. ಅದ್ರ ಪ್ರಕಾರ ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಕೊಡ್ಬೇಕು ಅದನ್ನ ಕೊಟ್ಟಿದೀವಿ. ಆ ಪ್ರಕಾರ ಅವ್ರು ಕೊಟ್ಕೋತಾ ಬಂದ್ರಂದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಹೊತ್ತು ನಮ್ಗೆ ಟೈಮ್ ಕೊಟ್ಟು ಅವರು ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ಸ್.